ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಬಿಗ್ ಇಂಪ್ಯಾಕ್ಟ್ನಲ್ಲಿ ಮೊನ್ನೆ 23ನೇ ತಾರೀಕು ಫೆಬ್ರವರಿ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಒಂದು ಶಾಲೆ, ಆ ಶಾಲೆಯಲ್ಲಿ ಒಂದು 45-48 ಮಕ್ಕಳಿದ್ದಾರೆ. ಆದರೆ ಕಳೆದ 40 ವರ್ಷಗಳಿಂದ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ರು. ಆ ನಡ್ಕೊಂಡು ಹೋಗ್ತಾ ಇದ್ದಂಥ ದಾರಿ ನನ್ನದು, ನಾನು ಕೊಡಲ್ಲ ಅಂತ ಮಾಲೀಕ ತಕರಾರು ತೆಗೆದಿದ್ದ. ಆದರೆ ಇವತ್ತೇನಾಗಿದೆ ಅಂತಂದರೆ, ಯಾವಾಗ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ 5 ದಿನದಲ್ಲೇ ಮಕ್ಕಳಿಗೆ ಶಾಲೆಗೆ ಹೋಗಲು ದಾರಿ ಮುಕ್ತವಾಗುತ್ತೆ. ಈಗ ಒಂದು ದಾರಿ ವಿಚಾರಕ್ಕೆ ಎಂತೆಂಥವರನ್ನ ಸ್ಪಾಟ್ಗೆ ಕರೆಸಿದ್ದೀವಿ. ಒಂದು ಶಾಲೆ, ಅದು ಬಸವ ಮಂಟಪದಲ್ಲಿ ಪಾಠ ಆಗಿರುತ್ತೆ. ಆ ಶಾಲೆಗೆ ಹೋಗೋದಕ್ಕೆ ಒಂದು ದಾರಿ. ಕಳೆದ 40 ವರ್ಷಗಳಿಂದ ಆ ಮಕ್ಕಳು ಹೋಗ್ತಾರೆ. ನಾಗಮಾರಪಳ್ಳಿ ಇದ್ದಂಥ ಟೈಮಲ್ಲಿ ಜಾಗ ಕೊಟ್ಟಿರಪ್ಪ, ಸೆಟಲ್ಮೆಂಟ್ ಮಾಡೋಣ ಅಂತ ಹೇಳಿರ್ತಾರೆ. ಮೊನ್ನೆ ಈ ಜಾಗದಲ್ಲಿ ಮಕ್ಕಳು ಹೋಗೋದು ಬರೋದು ಇದು ಖಾಸಗಿ ಜಾಗ. ಅದರ ಮಾಲೀಕ ಈಗ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ನಾನು ಆ ಜಾಗ ಬಿಟ್ಕೊಡ್ಬೇಕು ಅಂತಂದರೆ ನನಗೆ ದುಡ್ಡು ಕೊಡಬೇಕು, ಅಥವಾ ಏನೋ ಹೇಳಿದ್ದೀರ ಅದನ್ನು ಕೊಡಬೇಕು. ನೀವು ಕೊಟ್ಟಿಲ್ಲ, ಇಲ್ಲಿಂದ ಹೋಗಬಾರ್ದು. ಇದನ್ನು ನಾವು ಫೆಬ್ರವರಿ 23ನೇ ತಾರೀಕು ಸುದ್ದಿ ಪ್ರಸಾರ ಮಾಡಿದ್ವಿ. ಇವತ್ತು ನಮ್ಮ ಒಂದು ಸುದ್ದಿಗೆ ಎಂಥ ಘಟಾನುಘಟಿ ನಾಯಕರುಗಳು ಅಲ್ಲಿ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ತಕ್ಷಣ ಆಗೋಯ್ತಾ? ಇಂಪ್ಯಾಕ್ಟ್ ಆಗೋದಿಲ್ಲ. ಏನಾಗತ್ತೆ ಅನ್ನೋದು ಇಂಪ್ಯಾಕ್ಟ್. ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಎಸ್ ವೀಕ್ಷಕರೇ, ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದಕ್ಕೆ ಮತ್ತೊಂದು ನಿದರ್ಶನ ಬೀದರ್ ತಾಲೂಕಿನ ನೆಮತ್ತಾಬಾದ್ ಗ್ರಾಮದ ಶಾಲೆಯ ಸ್ಟೋರಿ. ನಮಗೂ ಹಾದಿ ಹೋಗಿಸ್ಕೊಡಲ್ಲ ಅಂಟಿಲ್ಲ ನಮಗ ಸರರಿಗೂ ಅವ್ರದ್ದು ಹೊಲದ ಅಂತಂತಿ ನಮ್ಗೆ ಯಾಕೆ ಈಗ ಹಾದಿ ಇಲ್ಲ ಏನಿಲ್ಲ. ಈಗ ನಮಗೆ ಹಾದಿ ಬೇಕಾಗದೆ. ಮಕ್ಕಳು ಶಾಲೆಗೆ ಹೋಗಲು ದಾರಿ ಇಲ್ಲದೆ ಬಸವ ಮಂಟಪದಲ್ಲಿ ಪಾಠ ಕೇಳ್ತಿದ್ರು. ಇದ್ದ ದಾರಿಯನ್ನ ಬಿಡದೆ ಭೂಮಾಲೀಕ ವಾಮನ ರಾವ್ ಪಾಟೀಲ್ ತಗಾದೆ ತೆಗೆದಿದ್ರು. ಮಕ್ಕಳು ಶಿಕ್ಷಕರಿಗೆ ಶಾಲೆಗೆ ಹೋಗಲು ಜಾಗ ಬಿಡದೆ ತೊಂದರೆ ಕೊಡ್ತಿದ್ರು. ಈ ಬಗ್ಗೆ 5 ದಿನದ ಹಿಂದೆ ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಮಾಡಿದ್ವಿ. ಗಾವಟಾಣದಾಗ ಊರುಳಿತು, ಗಾಯರಾಣದಾಗ ಸಾಲಿ ಹಾಕ್ಯಾರ. ಆದ್ರೆ ಗಾಯರಾಣಕ್ಕೆ ಹೋಗ್ಲಾಕ ಗಾವಟಾಣದಿಂದ ಸ್ವಲ್ಪ ದೂರದಿಂದ ಹಾದಿ ಅದ. ದೂರದಿಂದ ಹಾದಿ ಇದ್ದ ಕಡೆಯಿಂದ ನನ್ನ ಹೊಲದಾಗಿಂದ ಹಾದಿ ಕೊಡ್ರಿ ಅಂತೇಳಿ 15 ಸರ್ವೆ ನಂಬರ್ದಾಗಿಂದು ಬೇಡ್ಲತ್ತಾರ. ಈಗ ನನ್ನ ಒಂದು ಜಮೀನಿದೆ ಅಂತ ತಿಳ್ಕೊಳ್ಳಿ, ನಾನು ಪುಕ್ಷಟೆ ಬಿಟ್ಬಿಡ್ತೀನ ಶಾಲೆಗೆ ಮತ್ತೊಂದಕ್ಕೆ. ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಇಷ್ಟಿಷ್ಟು ಅಗಲವಾಗಿ ರೋಡ್ ಟೈಪಲ್ಲಿ ಬೇಕು ಅಂತ ಹೇಳುವಾಗ ಅವರು ಕೇಳೋದ್ರಲ್ಲಿ ಅರ್ಥ ಇದೆ. ಡೆಫಿನೆಟ್ಲಿ ರಿಪಬ್ಲಿಕ್ ಕನ್ನಡ ಕೂಡ ನಿಮ್ಮ ಜೊತೆ ಇರುತ್ತೆ. ಮಲ್ಲಿಕಾರ್ಜುನ ಮರಕೆಲ್ಲ ದಯವಿಟ್ಟು BO ಸಂಬಂಧಪಟ್ಟವರು ಎಲ್ಲರ ಗಮನಕ್ಕೆ ತಂದು ಏನೆಲ್ಲ ಆಗಬೇಕು ದಯವಿಟ್ಟು ಮಾಡಿಕೊಡಿ. ಆ ಮಕ್ಕಳಿಗೆ ಒಂದು ಶಾಲೆ, ಆ ಶಾಲೆ ಸ್ವಂತವಾಗಿದ್ದರೆ ಶಾಶ್ವತವಾಗಿ ನಮಗೆ ನೆನಪಿರಲಿರುತ್ತೆ. ಮಕ್ಕಳ ಸಮಸ್ಯೆ ಬಗ್ಗೆ 5 ದಿನದ ಹಿಂದೆ ವರದಿ ಮಾಡ್ತಿದ್ದಂತೆ ಬೀದರ್ ತಾಲೂಕು ಆಡಳಿತ ಅಲರ್ಟ್ ಆಗಿತ್ತು. ಗ್ರಾಮಕ್ಕೆ BEO ಅಖಿಲಾಂಡೇಶ್ವರಿ, PDO ಶರದ್ ಕುಮಾರ್, ತಾಲೂಕು ಪಂಚಾಯತ್ EO, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಕಂದಾಯ ಇಲಾಖೆ ಸಿಬ್ಬಂದಿ ದೌಡಾಯಿಸಿ ಬಂದಿದ್ರು. ಭೂಮಾಲೀಕರ ಜೊತೆ ಸಂಧಾನ ಸಭೆ ಯಶಸ್ವಿ. ಇನ್ನು ಭೂಮಾಲೀಕ ವಾಮನರಾವ್ ಪಾಟೀಲ್ ಗ್ರಾಮಸ್ಥರ ಜೊತೆ ತಾಲೂಕು ಆಡಳಿತ ಸಂಧಾನ ಸಭೆ ನಡೆಸಿತು. ವಾಮನರಾವ್ ಪಾಟೀಲ್ ಮನವೊಲಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ಸದ್ಯ ಮಕ್ಕಳಿಗೆ ಶಾಲೆಗೆ ಹೋಗಲು ದಾರಿ ಮಾಡಿಕೊಡಲಾಗಿದೆ. ಭೂಮಿ ಸರ್ವೆ ನಡೆಸುವ ಮೂಲಕ ಶಾಲೆಗೆ ಶಾಶ್ವತ ರಸ್ತೆ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ರು. ಈ ಒಂದು ದಾರಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಹಳಷ್ಟು ನಾವು ಪ್ರಯತ್ನವನ್ನು ಪಟ್ಟಿದ್ವಿ. ಈ ಒಂದು ಗ್ರಾಮಸ್ಥರು ಮತ್ತೆಲ್ಲ ನೆರೆದಿರುವ ಸಮ್ಮುಖದಲ್ಲಿ ಒಂದು ನಿರ್ಣಯನ ಏನು ಕಂಡುಕೊಂಡಿದ್ದೀವಿ ಅಂದರೆ, ಅಲ್ಲಿ ನಮ್ಮ ಗ್ರಾಮಕ್ಕೆ ಆ ಶಾಲೆಗೆ ಹೋಗುವಂಥ ಒಂದು ರಸ್ತೆ ಹುಡುಕಿ ಯಾವ ಕಡೆಯಿಂದ ಸರ್ವೆ ಮಾಡಿಸಿ ಯಾವ ಕಡೆಯಿಂದ ರಸ್ತೆಯನ್ನು ಕೊಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ RIS ನೀಡಿರುವಂಥ ಒಂದು ಸಜೆಷನ್ ಮೇರೆಗೆ ನಾವು ಎಲ್ಲರೂ ಸೇರಿ ಇಲ್ಲಿಂದ ಎಲ್ಲ ಜಮೀನುಗಳು ಸರ್ವೆ ಮಾಡಬೇಕು. ಎಲ್ಲಿ ಕಾಲುದಾರಿ ಸಿಗ್ತದೋ ಅಲ್ಲಿಂದ ಶಾಲೆಗೆ ಹೋಗುವಂಥ ಪರ್ಮನೆಂಟ್ ರಸ್ತೆಯನ್ನು ಮಾಡಲಿಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು ಶಾಲೆ ಬಿಟ್ಟು ಬಸವ ಮಂಟಪದಲ್ಲಿ ಪಾಠ ಕೇಳ್ತಿದ್ದ ಮಕ್ಕಳು ಇದೀಗ ಶಾಲೆಯಲ್ಲಿ ಪಾಠ ಕೇಳ್ತಿದ್ದಾರೆ. ಮಕ್ಕಳಿಗೆ ದಾರಿ ಮಾಡಿಕೊಟ್ಟ ಬಿಗ್ ಇಂಪ್ಯಾಕ್ಟ್ಗೆ ಮಕ್ಕಳು ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ರು. ನಮ್ಗೆ ಶಾಲೆಗೆ ಹೋಲಕ್ಕ ಹಾದಿ ಇದ್ದಿಲ್ಲ, ವಾಮನ್ ಪಟೇಲರು ಬಂದ್ ಮಾಡಕ್ಕಿರು. ಆದ್ರೂ
ರಿಪಬ್ಲಿಕ್ ಕನ್ನಡ ಅವರು ನ್ಯೂಸ್ ಮಾಡಿದ ಕಡೆದು ನಮ್ಗೆ ಹಾದಿ ಅವರು ಮೇಲಿನ ಅಧಿಕಾರಿಗಳು ಬಂದು ನಮ್ಗೆ ಹಾದಿ ಮಾಡಿಕೊಡ್ತೆ ಅಂದ್ರೆ ಅಸಲಕ್ಕ ರಿಪಬ್ಲಿಕ್ ಟಿ ವಿ ಅವರಿಗೆ ಧನ್ಯವಾದಗಳು. ನಮ್ಗೆ ಸಾಳಿ ಹೋಲಕ್ಕ ಹಾದಿ ಬಂದ್ ಮಾಡಿದ್ದನು ವಾಮನ್ ಪಟೇಲು ರಿಪಬ್ಲಿಕ್ ಕನ್ನಡ ನ್ಯೂಸ್ ಮಾಡಿದ ಸಲಕ ಸರ್ಕಾರಿಗಳು ಬಂದು ನಮ್ಗೆ ಹಾದಿ ಮಾಡಿಕೊಡ್ತೆ ಅಂತ ಹೇಳ್ಯಾರ. ಅದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಪೈಲಕ್ಕೂ ಸಾಲಿಗೆ ಹೋಗ್ಲಕ್ಕೂ ಹಾದಿ ಬಂದ್ ಮಾಡಿದ್ರು ವಾಮನ್ ರಾವ್ ಪಟೇಲ್ ಅವರು. ಆಮೇಲೆ ರಿಪಬ್ಲಿಕ್ ಕನ್ನಡ ನ್ಯೂಸರ್ ಬಂದು ಏನು ಅಧಿಕಾರಿಗಳು ಅದನ್ನೆಲ್ಲ ಬಂದು ನಮಗೂ ಹಾದಿ ಮಾಡಿಕೊಡ್ತೆ ಅಂದಾರ. ಅದ್ರ ಕಡೆಯಿಂದ ನಮಗೆ ತುಂಗು ತೊಲ್ ಖುಷಿ ಆಗದ. ಅವ್ರಿಗೆ ಧನ್ಯವಾದಗಳು. ರಿಪಬ್ಲಿಕ್ ಟಿ ವಿ ನಮಗೆ ಪೈಲೆ ಶಾಲೆಗೆ ಹೋಗ್ಲಕ್ಕ ಹಾದಿ ಇದ್ದಿದ್ದಿಲ್ಲ. ಈಗ ರಿಪಬ್ಲಿಕ್ ಟಿ ವಿದವರು ಬಂದು ನ್ಯೂಸ್ ಮಾಡಿದ ಕಡೆದು ನಮಗೆ ದೊಡ್ಡ ಮಂದಿ ಬಂದು ಹಾದಿ ಮಾಡಿಕೊಡ್ತೆ ಅಂದಾರ. ನಮಗೆ ತೋಲ್ ಖುಷಿ ಆಗ್ಯದ. ರಿಪಬ್ಲಿಕ್ ಟಿ ವಿ ಅವ್ರಿಗೆ ತೋಲ್ ಧನ್ಯವಾದ. ನಮಗೆ ಒಟ್ಟಾರೆ ಶಾಲೆ ಬಿಟ್ಟು ಬಸವ ಮಂಟಪದಲ್ಲಿ ಪಾಠ ಕೇಳ್ತಿದ್ದ ಮಕ್ಕಳಿಗೆ ತಾತ್ಕಾಲಿಕವಾಗಿ ದಾರಿ ಮಾಡಿಕೊಡಲಾಗಿದೆ. ಇದೇ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕಮಿಟ್ಮೆಂಟ್. ಈ ಶಾಲೆಗೆ 2 ರಸ್ತೆ ಇದೆ. ಈ ವಾಮನ್ ರಾವ್ ಅವರಿದ್ದಾರಲ್ಲ, ಇದು ಈ ಜಾಗ ಇಲ್ಲಿ ಈಸಿ ಹೋಗಿ ಬರೋದಕ್ಕೆ. ಇನ್ನೊಂದು ಜಾಗ ಸ್ವಲ್ಪ ದೂರ ಇದೆ, ಆದರೆ ಅದು ಕ್ಲಿಯರ್ ಇಲ್ಲ. ನಾವು ಮೊನ್ನೆ 23ನೇ ತಾರೀಕು ಸುದ್ದಿ ಮಾಡಿದಾಗ ಒಂದು ರಸ್ತೆ ಸರ್ ಮಕ್ಕಳ ವಿಚಾರಕ್ಕೆ ನಮಗೆ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ನಮಗೆ ತಗೋಬೋದಾಯ್ತಲ್ಲ, ಬೇರೆ ಸುದ್ದಿಗಳು ಬೇಕಾದಷ್ಟು ಇತ್ತಲ್ಲ. ಆದರೆ ಒಂದು ರಸ್ತೆಗೆ ಬೇಕಾಗಿ ನಾವು ಸುದ್ದಿ ಮಾಡಿದಾಗ ಯಾರೆಲ್ಲ ಬಂದರು ಗೊತ್ತಾ? BO ಅಖಿಲಾಂಡೇಶ್ವರಿ ಎಲ್ಲಿಗೆ ಸ್ಪಾಟಿಗೆ ಬರ್ತಾರೆ, PDO ಶರತ್ ಕುಮಾರ್ ಎಲ್ಲಿಗೆ ಸ್ಪಾಟಿಗೆ ಬರ್ತಾರೆ, ತಾಲೂಕ್ ಪಂಚಾಯತ್ EO ಸ್ಪಾಟಿಗೆ ಬರ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಪಾಟಿಗೆ ಬರ್ತಾರೆ, ಕಂದಾಯ ಇಲಾಖೆ ಸಿಬ್ಬಂದಿ ಸ್ಪಾಟಿಗೆ ಬರ್ತಾರೆ. ವಾಮನ್ ರಾವ್ ಅವ್ರನ್ನ ಕೂರಿಸಿ ಮಾತಾಡಿಸ್ತಾರೆ, ಸಮಾಧಾನ ಮಾಡಿಸ್ತಾರೆ. ಇದು ಬಿಗ್ ಇಂಪ್ಯಾಕ್ಟ್. 1 ತಿಂಗಳ ಒಳಗಾಗಿ ರೋಡ್ ರೆಡಿಯಾಗಿ ಮಕ್ಕಳಿಗೆ ಸಿಗತ್ತೆ. ವಾಮನ್ ರಾವ್ ಜೊತೆ ಸಂಧಾನ ಸಭೆ ಯಶಸ್ವಿ ಆಗತ್ತೆ. ಇದನ್ನು ನಾವು ಮಾಡಿಸುವಂಥದ್ದು. ಯಾವುದೇ ವಿಚಾರ ಇದು ಕೂಡ ದೇಶದ ವಿಚಾರಣೆ, ಇದು ಕೂಡ ರಾಜ್ಯದ ವಿಚಾರಣೆ. ಇಲ್ಲಿ ಮಕ್ಕಳಿಗೆ ತೊಂದರೆ ಆದಾಗ ನಾವು ಸುಮ್ಮನಿರಲಿಲ್ಲ. ಸಂಬಂಧಪಟ್ಟವ್ರು ಯಾರೆಲ್ಲ ಬರಬೇಕಾಗಿತ್ತು, ಯಾಕೆ ಫೈಟ್ ಮಾಡಲಿಲ್ಲ? ಮತ್ತು BJP ಕಾಂಗ್ರೆಸ್ಸು JDSನವರು ನಾವು ಮಾಡ್ಕೊಡ್ತೀವಿ ಅಂತೇಳಿ ನಿಮ್ಮ ನಾಯಕರುಗಳನ್ನು ಗೆಲ್ಲಿಸಿದಾಗ ಮಾತ್ರ ನಿಮಗೆ ನಿಮ್ಮ ಪಕ್ಷದವ್ರು ನೆನಪಾಗದ? ಇಂಥ ಸಮಸ್ಯೆಗಳಾದಾಗ ಯಾರು ಹಾಕಿದಿರಿ ಸೋಷಲ್ ಮೀಡಿಯಾದಲ್ಲಿ? ಹಿಂಗಾಗಿದೆ, ಬನ್ನಿ ಅಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ. ರಿಪಬ್ಲಿಕ್ ಕನ್ನಡಕ್ಕೆ ಆ ಬದ್ಧತೆ ಇದೆ, ಅದನ್ನು ಮಾಡಿದ್ದೀವಿ. ನಿಮಗೆ ಕೆಲವು ದೃಶ್ಯ ತೋರಿಸ್ತೀನಿ, ಮಕ್ಕಳು ಯಾವ ರೀತಿ ಸಂಭ್ರಮ ಪಟ್ಟಿದ್ದಾರೆ ಅಂತೇಳಿ. ಕಟ್ಟ ಕಡೆಯಲ್ಲಿರುವಂಥ ಮಕ್ಕಳಿಗೆ ತೊಂದರೆಯಾದಾಗ ಅವರ ಪರವಾಗಿ ಧ್ವನಿ ಎತ್ತೋಕ್ಕೂ ಗೊತ್ತು ನಮಗೆ. ಆ ಸಮಸ್ಯೆಗೆ ಪರಿಹಾರ ಹುಡುಕಿಸ್ಕೊಡೋಕ್ಕೂ ಗೊತ್ತು ನಮಗೆ. ದೇಶದ ಬಗ್ಗೆ ಗೌರವವಿಲ್ಲದೆ ನಡೆದುಕೊಂಡಾಗ ಅವರನ್ನು ಖಂಡಿಸೋದು ಕೂಡ ಗೊತ್ತು ನಮಗೆ. ಇದನ್ನು ಮಾಡಿ ತೋರಿಸ್ತೀವಿ, ಅದನ್ನು ಮಾಡಿ ತೋರಿಸ್ತೀವಿ. 1 ತಿಂಗಳೊಳಗಾಗಿ ಪರ್ಮನೆಂಟ್ ರಸ್ತೆ ಸಿಗತ್ತೆ. ಬಸವ ಮಂಟಪದಲ್ಲಿ ಪಾಠ ಮಾಡ್ತಾ ಇದ್ರು BO PDO ತಾಲೂಕ್ ಪಂಚಾಯತ್ EO ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಕಂದಾಯ ಇಲಾಖೆ 5 ಜನ ಬಂದರು. ಯಾವತ್ತಾದರೂ ಬಂದಿದ್ದು ನೋಡಿದ್ದೀರಾ ಆ ಊರಿಗೆ? 5 ಜನ ಒಂದು ರೋಡಿಗೆ ಬೇಕಾಗಿ ನಿಮ್ಮಲ್ಲಿಗೆ ಬರ್ತಾರಾ? ಬರ್ಸಿದ್ದೀವಿ ಸರ್. ಬಸವ ಮಂಟಪದಲ್ಲಿ ಪಾಠ ಆಗ್ತಾ ಇತ್ತು. ಇವತ್ತು ದಾರಿ ಬಂದಾಗಿತ್ತು, ಶಾಲೆಗೆ ಮಕ್ಕಳು ಹೊರಟಿದ್ದಾರೆ. ದಾರಿ ಓಪನ್ ಆಗಿದೆ. 1 ತಿಂಗಳೊಳಗೆ ಫಸ್ಟ್ ಕ್ಲಾಸ್ ಆಗಿರುವಂಥ ದಾರಿ ರೆಡಿ ಆಗತ್ತೆ. ಅಲ್ಲಿ ಬಸವ ಮಂಟಪದಲ್ಲಿ ಕೆಲಸ ಮಾಡ್ತಾಯಿದ್ರು ವಾಮನ್ ರಾವ್ ಅವರು, ಕಿರಿಕ್ ಮಾಡಿದರು. ಈಗ ವಾಮನ್ ರಾವ್ ಜೊತೆ ಸಂಧಾನ ಮಾಡಿಸಿದ್ದೀವಿ. ಅಲ್ಲಿ ಅವರನ್ನೇ ಯಡಿಯೂರಪ್ಪ ಅವ್ರ ಹಿರಿಯರು, ಅವ್ರ ಗೌರವನೂ ಕೊಟ್ಟಿದ್ದೀವಿ, ಅವ್ರ ಜೊತೆ ಹೇಳಿದ್ದೀವಿ ನಿಮ್ಮ ಸಮಸ್ಯೆ ಏನಾದರೂ ಹೇಳಿ ಅಂತ. 1 ತಿಂಗಳೊಳಗಾಗಿ ರೋಡ್ ರೆಡಿ ಆಗತ್ತೆ. ರೋಡ್ ರೆಡಿ ಆದ ನಂತರ ಮತ್ತೆ ಬರ್ತೀನಿ, ಆ ಸುದ್ದಿಯನ್ನು ನಿಮ್ಮ ಮುಂದಿಡ್ತೀನಿ. ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಅಲ್ಲಿ
ಏನಪ್ಪ ನಾವು ಜಾಗಕ್ಕೆ ರೇಟ್ ಎಷ್ಟು ಅಂತೆಲ್ಲ ಕೇಳಿದ್ವಿ. ಮಕ್ಕಳು ಖುಷಿಯಾಗಿದ್ದಾರೆ, 40-45 ಮಕ್ಕಳು. ಅದ್ಭುತವಾದ ಸ್ಟೋರಿ ಇದು. ಯಾಕಂದರೆ ಆ ಮಕ್ಕಳು, ಮಕ್ಕಳ ತಾಯಂದಿರು, ಆ ಬಡ ಮಕ್ಕಳು ಹೋಗೋದೆಲ್ಲಿಗೆ, ಶಾಲೆಗೆ. ಅವರು ಕಲಿತು ದೊಡ್ಡವರಾಗಬೇಕು, ಅವರು ಕಲಿತು ನಮ್ಮ ದೇಶದ ದೊಡ್ಡ ಪ್ರಜೆ ಆಗಬೇಕು. ಆ ಮಕ್ಕಳ ಖುಷಿ ನೋಡಿದಾಗ ಭಾಳ ಖುಷಿ ಆಯಿತು. ಏನೆಲ್ಲ ಆಯಿತು ಕೇವಲ ಒಂದು 4-5 ದಿನಗಳಲ್ಲಿ ಮಲ್ಲಿಕಾರ್ಜುನ್? ಹೌದು ಜಯಪ್ರಕಾಶ್, ಏನು ಈಗಾಗಲೇ ನೆಮ್ತಾವಾದ ಗ್ರಾಮ ಒಂದು ಗಡಿ ಗ್ರಾಮ ಬರುತ್ತೆ, ತೆಲಂಗಾಣ ಗಡಿ ಗ್ರಾಮ. ಆ ಒಂದು ಗ್ರಾಮದ ಏನು ಮಕ್ಕಳು 1ರಿಂದ 5ನೇ ತರಗತಿ ಮಕ್ಕಳು 4 ಅಕ್ಷರ ಕಲೀಲಕ್ಕ ಏನು ಈಗಾಗಲೇ ಗ್ರಾಮದ ಊರಲ್ಲಿದ್ದಂಥ ಸ್ಕೂಲಿಗೇನು ಹೋಗ್ತಿರು ಕಳೆದ ಹಲವು ವರ್ಷದಿಂದ. ಕಳೆದ ಒಂದು ವಾರದಿಂದ ಏಕಾಏಕಿ ಏನು ಈಗಾಗಲೇ ಆ ರಸ್ತೆಯನ್ನು ವಾಮನರಾವ್ ಅವರ ಹೊಲದ ಪಕ್ಕದಲ್ಲಿ ಏನು ಹೋಗ್ತದೆ ಆ ವಾಮನರಾವ್ ಅವ್ರ ವಾದ ಇಷ್ಟೇ, ಈ ರಸ್ತೆ ನಂದು ಬರ್ತದೆ, ನನ್ನ ಸರ್ವೆ ನಂಬರ್ದಲ್ಲಿ ಬರ್ತದೆ, ನಾವು ಹೋಗ್ಲಕ್ಕೆ ಕೊಡಲ್ಲ. ಯಾಕಂದ್ರೆ ಸರ್ಕಾರನ ಪರಿಹಾರ ಕೊಡಬೇಕು, ಪರಿಹಾರ ಕೊಟ್ಟರು ಮಾತ್ರ ಏನಂದ್ರೆ ಈ ರಸ್ತೆ ಬಿಡ್ತಿರು ಎಂಬುದು ಹಠ ಎಲ್ಲೋ ಒಂದು ಕಡೆ ಅವ್ರು ಮಾಡ್ತಾಯಿದ್ರು. ಈ ಸುದ್ದಿ ತಿಳಿದು ರಿಪಬ್ಲಿಕ್ ಜನರ ಧ್ವನಿ, ನಿಮ್ಮ ಧ್ವನಿ, ನಾವೇನಂದ್ರೆ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಮುದ್ದಾದ ಮಕ್ಕಳು ಅವ್ರ ನೋವು, ಅಲ್ಲಿನ ಶಿಕ್ಷಕರು ಈಗಾಗಲೇ ಏನು ಶಿಕ್ಷಣ ಇಲಾಖೆಗೆ ಗ್ರಾಮ ಪಂಚಾಯತಿ ಲೆಟರ್ ಬರೆದಿರು, ಅವ್ರದ್ದು ಸಮಸ್ಯೆನ ತಗೊಂಡು ನಾವೇನು ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿದ್ದೀವಿ. ಆ ವರದಿಯಿಂದ ನಿಜಕ್ಕೂ ಆ ಮುದ್ದಾದ ಮಕ್ಕಳ ಮುಖದಲ್ಲಿ ಮಂದಹಾಸ, ಖುಷಿ ಮೂಡ್ಯದ ಅಂತ ಹೇಳ್ಬೋದು. ಮಕ್ಕಳು ರಿಪಬ್ಲಿಕ್ ಟಿವಿಗೆ ಜಯವಾಗಲಿ ಅಂತೇಳಿ ಸಾಕಷ್ಟು ಖುಷಿಯಿಂದ ಜೈ ಘೋಷಣೆ ಹೇಳುವ ಮೂಲಕ, ಅಭಿನಂದಿಸುವ ಮೂಲಕ ಮಕ್ಕಳೇನು ಸ್ಕೂಲ್ ಅಂದರೆ ಈಗಾಗಲೇ ಬಸವ ಮಂಟಪದಲ್ಲೇನು ಪಾಠ ಮಾಡ್ತಾಯಿದ್ರು, ಆ ಮಕ್ಕಳು ಇವತ್ತು ಸ್ಕೂಲ್ ಕೋಣೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಸ್ಕೂಲಿಗೆ ಏನಂದ್ರೆ ಖುಷಿಯಿಂದ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವಾಗ ವರದಿ ಪ್ರಸಾರ ಆಯಿತು, ವಾಮನರಾವ್ ಅವ್ರ ಡಿಮಾಂಡ್ ಏನು, ವಾಮನರಾವ್ ಅವ್ರು ಯಾಕೆ ಬಂದ್ ಮಾಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ಪ್ರತಿಯೊಂದು ಅವರಿಂದ ಪ್ರಶ್ನೆ ಕೇಳ್ತು. ಅವ್ರದ್ದು ಏನು ಮನದಾಳ ಮಾತು, ಅವ್ರದ್ದು ಏನು ಡಿಮಾಂಡ್ ಅದ ಈಗಾಗಲೇ ಜಿಲ್ಲಾಡಳಿತ ಸರ್ಕಾರ ಮುಂದೆ ಕೂಡ ಇಡೋಂಥ ಕೆಲಸ ಮಾಡ್ತು. ತಕ್ಷಣವೇ ಸುದ್ದಿ ಪ್ರಸಾರ ಆದ ತಕ್ಷಣವೇ 2 ದಿವಸದಲ್ಲೇ ಗ್ರಾಮಕ್ಕೆ ಏನದಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಗಿರ್ದಾವರ್, ತಲಾಟಿ, ಮತ್ತು ಈಗಾಗಲೇ PDO ಇರ್ಬೋದು. ಇದು ಈ ಮಕ್ಕಳ ಸುದ್ದಿ ಆದರೆ 1 ತಿಂಗಳೊಳಗಾಗಿ ರೋಡ್ ರೆಡಿ ಆದ ನಂತರ ಮತ್ತೆ ನಿಮ್ಮ ಗಮನಕ್ಕೆ ನಾನು ಬರ್ತೀನಿ.